ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಂಗಳೂರು ಏರ್ಪೋರ್ಟ್ಗೆ ತಮಿಳುನಾಡು ಸಿಎಂ ವಿಜಯ್ ಅವರ ಆಗಮನ ಆಗಿದೆ. ಕೊಲ್ಲೂರಿಗೆ ಅವರು ಭೇಟಿ ಕೊಡಬೇಕು, ಅದಕ್ಕೋಸ್ಕರ ಮಂಗಳೂರು ಏರ್ಪೋರ್ಟ್ಗೆ ಅವರ ಆಗಮನವಾಗಿದೆ. ಈಗಷ್ಟೇ ಅವರು ಬಂದು ಇಳಿದಿದ್ದಾರೆ. ವಿಶೇಷ ವಿಮಾನದಲ್ಲಿ ಚೆನ್ನೈನಿಂದ ನೇರವಾಗಿ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. 1:30 ವೇಳೆಗೆ ಬರ್ತಾರೆ ಅಂತ ಇತ್ತು, ಒಂದು 10 ನಿಮಿಷ ಬೇಗನೆ ಬಂದಿದ್ದಾರೆ. ಇಲ್ಲಿಂದ ರಸ್ತೆಯ ಮುಖಾಂತರ ಕೊಲ್ಲೂರಿಗೆ ಅವರು ತೆರಳುತ್ತಾರೆ. 2-2.5 ಗಂಟೆ ಜರ್ನಿ ಆಗುತ್ತೆ ಮಂಗಳೂರಿನಿಂದ ಕೊಲ್ಲೂರಿಗೆ. ಬೈ ರೋಡ್ ಅವರು ಹೋಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಈಗ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆಯೋದಕ್ಕೆ ಅಂತಂದ್ಬಿಟ್ಟು ಇವರು ಸಂಕಲ್ಪವನ್ನು ಮಾಡಿಕೊಂಡಿದ್ದರು. ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿ ಶಕ್ತಿಪೀಠಕ್ಕೆ ಭೇಟಿ ಕೊಡೋದಕ್ಕೆ ಅಂತ ಅವರ ಆಗಮನ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಜೋಸೆಫ್ ವಿಜಯ್ ಈಗ ತಾನೇ ಮಂಗಳೂರು ಏರ್ಪೋರ್ಟ್ಗೆ ಬಂದಿದ್ದಾರೆ. ವ್ಯಾಪಕವಾದ ಭದ್ರತೆ ಇದೆ. ತಮಿಳುನಾಡಿನ ಪೊಲೀಸರು ಕೂಡ ಒಂದು ತಂಡ ಈಗ ಆಗಮಿಸಿದೆ. ಜೊತೆಗೆ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಮತ್ತು ಉಡುಪಿ ಜಿಲ್ಲಾ ಪೊಲೀಸರು ಎಲ್ಲರೂ ಸೇರಿಕೊಂಡು ಈಗ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಂದ ಅವರು ಕೊಲ್ಲೂರಿಗೆ ತೆರಳುವ ತನಕ ದಾರಿ ಉದ್ದಕ್ಕೂ ಕೂಡ ಪೈಲಟ್ ವೆಹಿಕಲ್ಸ್ ಎಲ್ಲ ಇರುತ್ತೆ, ಕಾನ್ವೆ ಇರುತ್ತೆ, ಭದ್ರತೆಯನ್ನು ಒದಗಿಸ್ತಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಮತ್ತೆ ವಾಪಸ್ ಬಂದು ಮಂಗಳೂರು ಏರ್ಪೋರ್ಟ್ನಿಂದ ಚೆನ್ನೈಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇಷ್ಟೇ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಒಂದು ಅಂದಾಜಿನ ಪ್ರಕಾರ 4 ಗಂಟೆ ವೇಳೆಗೆ ಅವರು ಕೊಲ್ಲೂರನ್ನು ರೀಚ್ ಆಗ್ತಾರೆ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕೂಗ್ತಾ ಇದ್ದಾರೆ ಜನ ಜೋಸೆಫ್ ವಿಜಯ್ ಅವ್ರನ್ನ ನೋಡಬೇಕು ಅಂತಂದ್ಬಿಟ್ಟು. ಸರ್ ಜೋಸೆಫ್ ವಿಜಯ್ ಅವ್ರನ್ನ ನೋಡೋದಕ್ಕೆ ಈಗ ಏರ್ಪೋರ್ಟ್ ಹತ್ರನೂ ಸಾಕಷ್ಟು ಜನ ಇದ್ದಾರೆ, ಅಭಿಮಾನಿಗಳು. ಅವರೆಲ್ಲರ ಹತ್ರ ಕೈ ಬೀಸಿ ಒಂದು ವಿಶ್ ಮಾಡಿ ಅಲ್ಲಿಂದ ಈಗ ಅವರು ಕಾರಲ್ಲಿ ಕೂತ್ಕೊಂಡು ಹೊರಟಿದ್ದಾರೆ ಕೊಲ್ಲೂರು ಕಡೆಗೆ ಪ್ರಯಾಣ. ಐ ಥಿಂಕ್ ಇಲ್ಲಿಯ ಕೆಲವು ಕಾಂಗ್ರೆಸ್ ಮುಖಂಡರು, ಅಂದರೆ ಮಂಗಳೂರಿನ ಕಾಂಗ್ರೆಸ್ ಮುಖಂಡರು UT ಖಾದರ್ ಅವ್ರನ್ನ ಎಲ್ಲೋ ನೋಡ್ದಂಗೆ ಆಯಿತು. ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೆಂಗಿದ್ರು ಈಗ TVKಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ತಮಿಳುನಾಡಲ್ಲಿ. ಸೊ ಎರಡೂ ಮೈತ್ರಿ ಪಕ್ಷಗಳು. ಹಾಗಾಗಿ ಅವರು ಬಂದಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಒಂದು ಕರ್ತವ್ಯನೇ. ಸೊ ಜೋಸೆಫ್ ವಿಜಯ್ ಅವರು ಈಗ ಬಜ್ಪೆ ಏರ್ಪೋರ್ಟ್ನಿಂದ ಹೊರಟಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮಂಗಳೂರು ಏರ್ಪೋರ್ಟ್ನ ಲೈವ್ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ ನೀಡೋದಕ್ಕೆ ಅಂತ ಮಂಗಳೂರು ಏರ್ಪೋರ್ಟ್ಗೆ ಅವರು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈಗ ಮಂಗಳೂರಿನಿಂದ ಅವರು ನೇರವಾಗಿ ಉಡುಪಿ ಮಾರ್ಗವಾಗಿ ಕೊಲ್ಲೂರಿಗೆ ಹೋಗ್ತಾರೆ. 2.5 ಗಂಟೆ. ಸೊ ಹಾಗಾಗಿ 4 ಗಂಟೆ ವೇಳೆಗೆ ಅವರು ಕೊಲ್ಲೂರಿಗೆ ರೀಚ್ ಆಗ್ತಕ್ಕಂಥ ಸಾಧ್ಯತೆ ಇದೆ. 4 ಗಂಟೆ ವೇಳೆಗೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಉಡುಪಿ ಜಿಲ್ಲಾ ಪೊಲೀಸರು ಹಾಗೂ ತಮಿಳುನಾಡಿಂದ ಬಂದಿರತಕ್ಕಂಥ ಒಂದು ಟೀಮ್ ಎಲ್ಲರೂ ಕೂಡ ಗರಿಷ್ಠ ಮಟ್ಟದ ಭದ್ರತೆಯನ್ನು ಅವರಿಗೆ ಒದಗಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ರಸ್ತೆ ಯಾಕೆಂದರೆ 2.5 ಗಂಟೆ ಜರ್ನಿ ಇದೆಯಲ್ಲ, ಆ ಜರ್ನಿ ಉದ್ದಕ್ಕೂ ಕೂಡ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಏನಿಲ್ಲ, ಅಭಿಮಾನಿಗಳು ಎಲ್ಲೆಲ್ಲೋ ಗುಂಪು ನಿಂತ್ಕೊಂಡ್ಬಿಡಬಹುದು, ಎಲ್ಲೋ ಜೈಕಾರ ಹಾಕೋಗಬಹುದು, ಅಥವಾ ಪ್ರಯಾಣಕ್ಕೆ ಏನಾದರೂ ತೊಂದರೆ ಆಗಬಹುದು. ಆ ಥರ ಏನೂ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಯಾಕೆಂದರೆ ಯಾರೇ ಆಗಲಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರು ಅತಿಥಿಗಳು. ಅವ್ರಿಗೇನು ಪ್ರೋಟೋಕಾಲ್ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ ಏನು ಭದ್ರತೆ ಎಲ್ಲವನ್ನು ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ ಸಹಜವಾಗಿ. ಸೊ ಮಂಗಳೂರಿಗೆ ಈಗಾಗಲೇ ತಮಿಳುನಾಡು CM ಜೋಸೆಫ್ ವಿಜಯ್ ಅವರ ಆಗಮನ ಆಯಿತು. ಈಗ ತಾನೇ ಬಂದು ಅವರು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ, ಕೊಲ್ಲೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. Z+ ಭದ್ರತೆಯೊಂದಿಗೆ ಕೊಲ್ಲೂರಿಗೆ ವಿಜಯ್ ಅವರ ಪ್ರಯಾಣ ಈಗ ತಾನೇ ಆರಂಭ ಆಗಿದೆ. ಬಟ್ ಅವರು ಈ 2.5 ಗಂಟೆ ಪ್ರಯಾಣ ಬೇಕಾದ್ರೆ ಹೆಲಿಕಾಪ್ಟರ್ ಬಳಸಿ ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು. ಉಡುಪಿ ತನಕ ಹೆಲಿಕಾಪ್ಟರ್ನಲ್ಲಿ ಹೋಗಿ ಅಲ್ಲಿಂದ ಬೈ ರೋಡ್ ಹೋಗ್ಬೋದಾಗಿತ್ತು. ಬಟ್ ಅವ್ರದ್ದೇ ಪ್ಲ್ಯಾನ್ ಅಂತ
ಅದಕ್ಕೆ ತಕ್ಕಂತೆ ನೋಡಿ ವಿಜಯ್ ಅವರು ಏರ್ಪೋರ್ಟಿಂದ ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟಿಂದ ಬಂದು ಅಭಿಮಾನಿಗಳಿಗೆ ವಿಶ್ ಮಾಡಿ ಅಲ್ಲಿಂದ ತೆರಳುತ್ತಾ ಇರತಕ್ಕಂಥದ್ದು. ಕರ್ನಾಟಕದ ಎಲ್ಲ ಕಡೆಯಲ್ಲೂ ಹೆಚ್ಚು ಕಡಿಮೆ ಅವರಿಗೆ ಅಭಿಮಾನಿಗಳು ಇದ್ದೇ ಇದ್ದಾರೆ.